ಹಾಯ್ ಹಲೋ ನಮಸ್ಕಾರ, ನಿಮಗೆಲ್ಲರಿಗೂ ಸ್ವಾಗತ ಆಶಾ ಅಡುಗೆ ಮನೆಗೆ. ಇವತ್ತು ನಾನು ಮತ್ತೊಂದು ಹೊಸ ಫ್ಲೇವರಲ್ಲಿ ನಿಮಗೋಸ್ಕರ ಕೇಕ್ ರೆಸಿಪಿನ ತೆಗೆದುಕೊಂಡು ಬರ್ತಾ ಇದ್ದೇನೆ. ಇವತ್ತಿನ ಫ್ಲೇವರ್ ಇದೆ ಬಟರ್ ಸ್ಕಾಚ್. 1 kg ಬಟರ್ ಸ್ಕಾಚ್ ಫ್ಲೇವರಲ್ಲಿ ಹೊಸ ಡಿಸೈನ್ಗಳೊಂದಿಗೆ ಹೊಸ ಟಿಪ್ಸ್ಗಳೊಂದಿಗೆ ಇವತ್ತಿನ ವಿಡಿಯೋನ ಶೇರ್ ಮಾಡ್ತಾ ಇದ್ದೇನೆ. ಇದೇ ರೀತಿಯಾದ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ಎಲ್ಲಕ್ಕಿಂತ ಮೊದಲಾಗಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ಎಲ್ಲಕ್ಕಿಂತ ಮೊದಲಾಗಿ ನಾನು ಡೀಪ್ ಫ್ರಿಜ್ನಿಂದ ಕ್ರೀಮ್ ಬಾಟಲ್ನ ಹೊರಗಡೆ ತೆಗೆದಿಡಬೇಕು. 1 hour ಆದರೂ ಮಿನಿಮಮ್ ಅದನ್ನು ಹೊರಗಡೆ ಇಡಬೇಕಾಗುತ್ತೆ. ಅದರ ನಂತರ ನೋಡಿ, ನಾನು ಇಲ್ಲಿ ಪ್ರಿಮಿಕ್ಸ್ನ ಯೂಸ್ ಮಾಡ್ತಾ ಇದ್ದೇನೆ. ಈ ಪ್ರಿಮಿಕ್ಸ್ಗೋಸ್ಕರ ನಮಗೆ 350 ಗ್ರಾಮ್ ಅಷ್ಟು ನಮಗೆ 1 kgಗೆ ವೆನಿಲಾ ಪ್ರಿಮಿಕ್ಸ್ನ ತೆಗೆದುಕೊಳ್ಬೇಕು. 350 ಗ್ರಾಮ್ ಇದ್ದರೆ ಪರ್ಫೆಕ್ಟಾಗಿ ನಿಮಗೆ 1 kg ಕೇಕ್ ರೆಡಿ ಆಗುತ್ತೆ. ಇಲ್ಲ ಅಂದರೆ ನಿಮ್ಮ ಹತ್ರ ಈ ರೀತಿಯಾದ ವೇಟ್ ಮಷಿನ್ ಇಲ್ಲ ಅಂದರೆ ನೀವು ಕಪ್ ಮೆಜರ್ಮೆಂಟ್ ತೊಗೋತಾ ಇದ್ದರೆ 240 ml ಕಪ್ ಇರುತ್ತೆ ಅಲ್ವಾ, ಅದರಿಂದ 2 ಫುಲ್ ಕಪ್ ಅಷ್ಟು ನೀವು ತೆಗೆದುಕೊಂಡ್ರೆ ಇದು ಪರ್ಫೆಕ್ಟಾಗಿ 1 kg ಕೇಕ್ ಕೂಡ ರೆಡಿ ಆಗುತ್ತೆ. ಅದರ ನಂತರ ನೋಡಿ, ಇಲ್ಲಿ ನಾನು ಬಟರ್ ಸ್ಕಾಚ್ನ ಎಸೆನ್ಸ್ನ 8ರಿಂದ 10 ಡ್ರಾಪ್ಸ್ನ ಹಾಕಿದ್ದೇನೆ. ಅದರ ನಂತರ ನೋಡಿ, ನಾವು ಇಲ್ಲಿ 4 ಸ್ಪೂನಷ್ಟು ಆಯಿಲ್ನ ಹಾಕಿ ಅದನ್ನು ಕೂಡ ಒಂದು ಸರ್ತಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿ, ಅದರ ನಂತರ ನಾವು ಅದಕ್ಕೆ ಸ್ವಲ್ಪನೇ ನೀರು ಹಾಕ್ತಾ ಈ ಬ್ಯಾಟರ್ನ ಚೆನ್ನಾಗಿ ರೆಡಿ ಮಾಡ್ಕೋಬೇಕು. ಇಲ್ಲಿ ಬ್ಯಾಟರ್ ಎಷ್ಟು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಅಲ್ವಾ, ಅಷ್ಟೇ ಪರ್ಫೆಕ್ಟಾಗಿ ಸ್ಪಾಂಜ್ ಕೂಡ ರೆಡಿ ಆಗುತ್ತೆ. ಬ್ಯಾಟರ್ ಯಾವತ್ತಿಗೂ ತುಂಬ ಥಿಕ್ ಕೂಡ ಆಗಿರಬಾರ್ದು, ತುಂಬ ತೆಳು ಕೂಡ ಆಗಿರಬಾರ್ದು. ಪರ್ಫೆಕ್ಟಾಗಿ ಇದು ಬ್ಯಾಟರ್ ರೆಡಿ ಆಗಿದ್ದರೆ ಇದು ಪರ್ಫೆಕ್ಟಾಗಿ ಸ್ಪಾಂಜ್ ಕೂಡ ಅಷ್ಟೇ ರೆಡಿ ಆಗುತ್ತೆ. ಅದರ ನಂತರ ನೋಡಿ, ಈ ರೀತಿಯಾಗಿ ಇದರ ಕನ್ಸಿಸ್ಟೆನ್ಸಿ ಇರಬೇಕು. ಅಂದರೆ ಈ ರೀತಿ ಮೇಲಕ್ಕೆ ಎತ್ತಿದ್ರೆ ಈ ರೀತಿಯಾಗಿ ಇದು ಪರ್ಫೆಕ್ಟಾಗಿ ಕೆಳಗಡೆ ಲೇಯರ್ ಬೈ ಲೇಯರಲ್ಲಿ ಬೇಯ್ತಾ ಇರಬೇಕು. ಅಂದರೆ ಇದು ಪರ್ಫೆಕ್ಟಾಗಿ ಬ್ಯಾಟರ್ ರೆಡಿ ಆಗಿದೆ ಅಂದರ್ಥ. ಇದರ ನಂತರ ನೋಡಿ, ಸ್ವಲ್ಪನೇ 1 ಸ್ಪೂನಷ್ಟು ನಾನು ಇನ್ನೂ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನಾನು ಮೊದಲಿಗೆ ಇಲ್ಲಿ ಕೇಕ್ ಟಿನ್ಗೆ ಆಯಿಲ್ನ ಅಪ್ಲೈ ಮಾಡಿ ಇಟ್ಟಿರಲಿಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಆಯಿಲ್ನ ಇದಕ್ಕೆ ಚೆನ್ನಾಗಿ ಅಪ್ಲೈ ಮಾಡ್ತಾ ಇದ್ದೇನೆ. 1 kg ಕೇಕ್ ಟಿನ್ನ ಯೂಸ್ ಮಾಡ್ತಾ ಇದ್ದೇನೆ. ಇದಕ್ಕೆ ಆಯಿಲ್ನ ಚೆನ್ನಾಗಿ ಅಪ್ಲೈ ಮಾಡಿ ಈ ರೀತಿಯಾಗಿ ಬಟರ್ ಪೇಪರ್ನ ಯೂಸ್ ಮಾಡಿ ಇದನ್ನು ಫೋಲ್ಡ್ ಮಾಡಬೇಕು. ಅದೇ ರೀತಿಯಾಗಿ ನಾವು ಇದನ್ನು ಕೇಕ್ ಟಿನ್ನ ಸಹಾಯದಿಂದ ಈ ರೀತಿಯಾಗಿ ನಾವು ಬಟರ್ ಪೇಪರ್ನ ಕಟ್ ಮಾಡ್ಕೋಬೇಕು ರೌಂಡಾಗಿ. ಇದು ಪರ್ಫೆಕ್ಟಾಗಿ ಬರುತ್ತೆ. ಅದರ ನಂತರ ನೋಡಿ, ಈ ರೀತಿಯಾಗಿ ಬಟರ್ ಪೇಪರ್ನ ನಾನು ಸೆಟ್ ಮಾಡಿ ರೆಡಿ ಮಾಡಿಟ್ಟಿರುವ ಬ್ಯಾಟರ್ನ ನಾವು ಎಲ್ಲವನ್ನು ಇದರಲ್ಲಿ ಹಾಕಬೇಕು. ಯಾವ ರೀತಿಯಾಗಿ ಇದ್ರ ಕನ್ಸಿಸ್ಟೆನ್ಸಿ ರೆಡಿ ಆಗಿದೆ ಅನ್ನೋದನ್ನು ನೀವು ನೋಡ್ಬೋದು. ಈ ರೀತಿಯಾಗಿ ಇದ್ರ ಕನ್ಸಿಸ್ಟೆನ್ಸಿ ರೆಡಿ ಆಗಿದೆ ಅಂದರೆ ಇದು ಪರ್ಫೆಕ್ಟಾಗಿ ರೆಡಿ ಆಗಿದೆ ಅಂತ ಅರ್ಥ. ಅದರ ನಂತರ ನೋಡಿ, ಕೇಕ್ ಟಿನ್ನಲ್ಲಿ ಹಾಕಿ ಇದನ್ನು ನಾವು ಚೆನ್ನಾಗಿ ಒಂದು ಸರ್ತಿ ಸ್ಪ್ರೆಡ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿದ ನಂತರ ನೋಡಿ, ನಾವು ಇದನ್ನು ಓವನ್ನ ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೇನೆ. ಓವನ್ ಕೂಡ ಪ್ರೀ ಹೀಟ್ ಆಗ್ತಾ ಇದೆ. ಅಲ್ಲಿವರೆಗೂ ಇದರಲ್ಲಿ ಎಲ್ಲವನ್ನು ಹಾಕಿ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಕೂಡ ಮಾಡಿ 3ರಿಂದ 4 ಸರ್ತಿ ನಾನು ಇದಕ್ಕೆ ನೆಲಕ್ಕೆ ಟ್ಯಾಪ್ ಮಾಡಿದ್ದೇನೆ ಈ ರೀತಿಯಾಗಿ. ಅದರ ನಂತರ ಓವನ್ ಕೂಡ ಇಲ್ಲ ಪ್ರೀ ಹೀಟ್ ಆಗಿದೆ. ಇದರಲ್ಲಿ ನೋಡ್ಬೋದು, ನಾನು 160 ಡಿಗ್ರಿಯಲ್ಲಿ ಇದನ್ನು ಪ್ರೀ ಹೀಟ್ ಮಾಡಲಿಕ್ಕೆ ಇಟ್ಟಿದ್ದೆ. ಅದರ ನಂತರ ನಾನು 20 to 22 ಮಿನಿಟ್ಸ್ಗೋಸ್ಕರ ಇದನ್ನು ಸೆಟ್ ಮಾಡಿ ಸ್ಪಾಂಜ್ನ ಬೇಕ್ ಮಾಡಲಿಕ್ಕೆ ಇಟ್ಟಿದ್ದೆ. ಆದರೆ ಕೆಲವೊಂದು ಸರ್ತಿ ಸ್ಪಾಂಜ್ ಇಷ್ಟು ಡಿಗ್ರಿಯಲ್ಲಿ ಸರಿಯಾಗಿ ಆಗೋದಿಲ್ಲ. ಅದು ಇದಕ್ಕೆ ಅನ್ನೋದನ್ನು ನೆಕ್ಸ್ಟ್ ಹೇಳ್ತೇನೆ. ಅದರ ನಂತರ ನೋಡ್ಬೋದು, ನಾನು ಇಲ್ಲಿ ಶುಗರ್ ಸಿರಪ್ನ ರೆಡಿ ಮಾಡ್ಕೋತಾ ಇದ್ದೇನೆ. ಈ ರೀತಿಯಾಗಿ ಶುಗರ್ ಸಿರಪ್ ಮಾಡಲಿಕ್ಕೆ ನಮಗೆ 1 ಕಪ್ ಅಷ್ಟು ನೀರು ತೆಗೆದುಕೊಂಡು ಅದಕ್ಕೆ 5ರಿಂದ 6 ಸ್ಪೂನಷ್ಟು ನಾನು ಶುಗರ್ ಪೌಡರ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ನಾರ್ಮಲ್ ಆಗಿ ನಾವು ಮನೆಯಲ್ಲಿ ಯೂಸ್ ಮಾಡುವಂಥ ಶುಗರ್ನ ನಾನು ಮಿಕ್ಸಿಯಲ್ಲಿ ಸಣ್ಣ ಮಾಡಿಟ್ಟಿದ್ದೆ. ಅದೇ ಶುಗರ್ ಪೌಡರ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಈ ಶುಗರ್ ಪೌಡರ್ನ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ನೋಡ್ಬೋದು, ಸ್ಪಾಂಜ್ ಕೂಡ ರೆಡಿ ಆಗಿತ್ತು ಅಲ್ಲಿವರೆಗೂ. ಈ ಸ್ಪಾಂಜ್ನ ನಾನು ಡಿಮೋಲ್ಟ್ ಮಾಡ್ತಾ ಇದ್ದೇನೆ. ಇದು ನಾರ್ಮಲ್ ಟೆಂಪ್ರೇಚರಲ್ಲಿ ಕೂಡ ಬಂದಿದೆ. ಇದರಲ್ಲಿ ನೋಡ್ಬೋದು, ಈ ಸ್ಪಾಂಜಲ್ಲಿ ಕ್ರ್ಯಾಕ್ ಕೂಡ ಬಂದಿದೆ. ಇಲ್ಲಿ ನೋಡ್ಬೋದು, ಸ್ವಲ್ಪನೇ ಮೇಲಕ್ಕೆ ಸ್ವಲ್ಪ ಕ್ರ್ಯಾಕ್ ಕೂಡ ಕಾಣ್ತಾ ಇದೆ. ಈ ರೀತಿಯಾಗಿ ಈ ಸ್ಪಾಂಜ್ಗಳಿಗೆ ಕ್ರ್ಯಾಕ್ನ ಕಾಣಬಾರ್ದು ಅಂದರೆ ಇಲ್ಲಿ ನಾವು ಟೆಂಪ್ರೇಚರ್ ಪರ್ಫೆಕ್ಟಾಗಿ ಇಡಬೇಕಾಗುತ್ತೆ. ಕೆಲವೊಂದು ಸರ್ತಿ ಹೊಸವಾಗಿ ಪ್ರಿಮಿಕ್ಸ್ನ ತಂದ ಮೇಲೆ ಅದು ಪರ್ಫೆಕ್ಟಾಗಿ ಕೆಲವೊಂದು ಸರ್ತಿ ರೆಡಿ ಆಗೋದಿಲ್ಲ. ಆ ವೇಳೆಯಲ್ಲಿ ನಿಮಗೆ ಈ ರೀತಿಯಾಗಿ ಕ್ರ್ಯಾಕ್ಸ್ಗಳು ಬರ್ತಾ ಇದೆ ಅಂದರೆ ನೀವು ಏನು ಮಾಡಬೇಕಂದ್ರೆ ಈ
ಓವನ್ನ ಟೆಂಪ್ರೇಚರ್ ನೀವು ಇನ್ನೂ ಕಡಿಮೆ ಇಡಬೇಕಾಗುತ್ತೆ. ಅದೇ ರೀತಿಯಾಗಿ ಟೈಮ್ ಕೂಡ ಹೆಚ್ಚಿಗೆ ಇಟ್ಟು ಅದನ್ನು ಸೆಟ್ ಮಾಡಿ ಬೇಕ್ ಮಾಡಲಿಕ್ಕೆ ಇಡೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ಸ್ಪಾಂಜ್ ಕೂಡ ರೆಡಿ ಆಗುತ್ತೆ. ಸ್ವಲ್ಪನೇ ನೀವು ಟೆಂಪ್ರೇಚರ್ನ ಕಡಿಮೆ ಮಾಡಿ ನೋಡಿ, ಟೈಮ್ನ ಹೆಚ್ಚು ಮಾಡಿ ಈ ರೀತಿಯಾಗಿ ಪರ್ಫೆಕ್ಟಾಗಿ ಸ್ಪಾಂಜ್ ಕೂಡ ನೀವು ಮಾಡ್ಬೋದು. ಅದರ ನಂತರ ನೋಡಿ, ನಾನು ಈ ಸ್ಪಾಂಜ್ನ 3 ಲೇಯರ್ಸ್ಗಳಲ್ಲಿ ಕಟ್ ಮಾಡಿ ಇದನ್ನು ಸೈಡಲ್ಲಿ ಇಟ್ಟಿದ್ದೇನೆ. ನಾನು ಕ್ರೀಮ್ನ ರೆಡಿ ಮಾಡಿರಲಿಲ್ಲ, ಇವಾಗ ನಾನು ಈ ಕ್ರೀಮ್ನ ರೆಡಿ ಮಾಡ್ತಾ ಇದ್ದೇನೆ. ಕ್ರೀಮ್ನ ರೆಡಿ ಮಾಡಲಿಕ್ಕೆ ನಮಗೆ 350 ಗ್ರಾಮ್ ಅಷ್ಟು ನಮಗೆ ಇಲ್ಲಿ ಕ್ರೀಮ್ ಕೂಡ ಬೇಕಾಗುತ್ತೆ. ಈ ಕ್ರೀಮ್ ನಾನು 1.5 ಅವರ್ಸ್ ಅಷ್ಟು ಹೊರಗಡೆ ಇಟ್ಟಿದ್ದೆ. ಇದು ಕೂಡ ಸ್ವಲ್ಪ ಮೆಲ್ಟ್ ಆಗಿದೆ. ನಾನು ಇಲ್ಲಿ ಹ್ಯಾಂಡ್ ಬೀಟರ್ನಿಂದ ಇದನ್ನು ಅಂದರೆ ಎಲೆಕ್ಟ್ರಿಕಲ್ ಬೀಟರ್ ಇದು, ಇದರಿಂದ ನಾನು ಕ್ರೀಮ್ನ ಬೀಟ್ ಮಾಡ್ತಾ ಇದ್ದೇನೆ. ಚೆನ್ನಾಗಿ 5 ನಿಮಿಷವರೆಗೂ ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕಾಗುತ್ತೆ. ಕ್ರೀಮ್ನ ಚೆನ್ನಾಗಿ ಬೀಟ್ ಮಾಡಿದ ನಂತರ ನಮಗೆ ಕೆಲವೊಂದು ಸರ್ತಿ ಕ್ರೀಮ್ ಯಾವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ಇಲ್ವಾ ಅನ್ನೋದು ತಿಳಿಯೋದಿಲ್ಲ. ಆ ಸಮಯದಲ್ಲಿ ನೋಡ್ಬೋದು ನೀವು ಹ್ಯಾಂಡ್ ಬೀಟರ್ ಯೂಸ್ ಮಾಡ್ತಾ ಇರುವಂಥ ಎಲೆಕ್ಟ್ರಿಕಲ್ ಬೀಟರ್ ಇರುತ್ತೆ ಅಲ್ವಾ, ಅದು ಕೈಯಲ್ಲಿ ಹೆವಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಪರ್ಫೆಕ್ಟಾಗಿ ಕ್ರೀಮ್ ರೆಡಿ ಆಗುವಾಗ, ಕೈಯಲ್ಲಿ ಹೆವಿ ಆಗುವಾಗ ನೀವು ತಿಳ್ಕೊಬೋದು ಈ ಕ್ರೀಮ್ ಕೂಡ ಪರ್ಫೆಕ್ಟಾಗಿ ರೆಡಿ ಆಗ್ತಾ ಇದೆ ಅಂತ. ಇಲ್ಲ ಅಂದರೆ ನೀವು ಈ ರೀತಿಯಾಗಿ ಕ್ರೀಮ್ನ ಬೀಟ್ ಮಾಡುವಾಗ ಕ್ರೀಮಲ್ಲಿ ಲೇಯರ್ಸ್ಗಳು ಬರ್ತಾ ಇರುತ್ತವೆ. ಈ ಲೇಯರ್ಸ್ಗಳು ಬರ್ತಾ ಇದೆ ಅಂದರೆ ಪರ್ಫೆಕ್ಟಾಗಿ ಕ್ರೀಮ್ ಕೂಡ ರೆಡಿ ಆಗಿದೆ. ಇನ್ನೂ ಕೂಡ ಕೆಲವೊಂದು ತುಂಬಾ ಟಿಪ್ಸ್ಗಳು ಇವೆ ಕ್ರೀಮ್ ಪರ್ಫೆಕ್ಟ್ ಆಗಿದೆ ಇಲ್ವೋ ನೋಡಲಿಕ್ಕೆ. ಅದು ನಿಮಗೆ ಡೀಟೇಲ್ ಆಗಿ ವಿಡಿಯೋ ಬೇಕಂತ ಹೇಳಿ ನಿಮಗೋಸ್ಕರ ಇದನ್ನು ಶೇರ್ ಕೂಡ ಮಾಡ್ತೇನೆ. ಇಲ್ಲಿ ನೋಡ್ಬೋದು ಕ್ರೀಮ್ ಕೂಡ ಪರ್ಫೆಕ್ಟಾಗಿ ರೆಡಿ ಆಗಿದೆ. ಅದನ್ನು ನಾನು ಫ್ರಿಜ್ಜಲ್ಲಿ 5 ನಿಮಿಷವರೆಗೂ ಇಟ್ಟಿದ್ದೆ. ಅಲ್ಲಿ ನಂತರ ನೋಡಿ, ನಾನು ಇಲ್ಲಿ ಬೇಸ್ನ ಯೂಸ್ ಮಾಡಿ ಬೇಸ್ಗೆ ಸ್ವಲ್ಪನೇ ಕ್ರೀಮ್ನ ಅಪ್ಲೈ ಮಾಡಿ ಫಸ್ಟ್ ಲೇಯರ್ನ ಇಟ್ಟಿದ್ದೇನೆ. ಇದಕ್ಕೆ ಶುಗರ್ ಸಿರಪ್ ಕೂಡ ನಾವು ಚೆನ್ನಾಗಿ ಅಪ್ಲೈ ಮಾಡಬೇಕು. ಎಲ್ಲ ಕಡೆಯೂ ಚೆನ್ನಾಗಿ ಶುಗರ್ ಸಿರಪ್ನ ಅಪ್ಲೈ ಮಾಡಬೇಕು. ಎಲ್ಲಿ ನಿಮಗೆ ಸ್ಪಾಂಜ್ ಸ್ವಲ್ಪ ಹಾರ್ಡ್ ಅನಿಸುತ್ತೆ ಅಲ್ವಾ, ಅಲ್ಲಿ ನೀವು ಶುಗರ್ ಸಿರಪ್ನ ಸ್ವಲ್ಪ ಹೆಚ್ಚಿಗೆ ಹಚ್ಚಬೇಕಾಗುತ್ತೆ. ಅದರ ನಂತರ ನೋಡಿ, ಶುಗರ್ ಸಿರಪ್ನ ಅಪ್ಲೈ ಮಾಡಿದ ನಂತರ ನಾನು ಇಲ್ಲಿ ಕ್ರೀಮ್ನ ಚೆನ್ನಾಗಿ ಅಪ್ಲೈ ಮಾಡ್ತಾ ಇದ್ದೇನೆ. ಎಲ್ಲೂ ಕೂಡ ಸ್ಪೇಸ್ ಬಿಡದ ಹಾಗೆ ನೀವು ಈ ರೀತಿಯಾಗಿ ಕ್ರೀಮ್ನ ಅಪ್ಲೈ ಮಾಡಿ ಇದನ್ನು ಕೂಡ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಕ್ರೀಮ್ನ ಚೆನ್ನಾಗಿ ಸ್ಪ್ರೆಡ್ ಮಾಡಿದ ನಂತರ ನೋಡಿ, ನಾನು ಇಲ್ಲಿ ಬಟರ್ ಸ್ಕಾಚ್ನ ಕ್ರಶ್ ಕೂಡ ಯೂಸ್ ಮಾಡ್ತಾ ಇದ್ದೇನೆ. ಇಲ್ಲಿ 2 ಸ್ಪೂನಷ್ಟು ಬಟರ್ ಸ್ಕಾಚ್ನ ಕ್ರಶ್ನ ಯೂಸ್ ಮಾಡಿ ಅದನ್ನು ಕೂಡ ಸ್ಪ್ರೆಡ್ ಮಾಡಿದ್ದೇನೆ. ಅದರ ನಂತರ ನಾನು ಇಲ್ಲಿ ಸೆಕೆಂಡ್ ಲೇಯರ್ ಕೂಡ ಇಟ್ಟಿದ್ದೇನೆ. ನೋಡ್ಬೋದು ಸೈಡಲ್ಲಿ ಸ್ವಲ್ಪ ಗ್ಯಾಪ್ ಕಾಣ್ತಾ ಇದೆಯಲ್ವಾ, ಈ ರೀತಿಯಾಗಿ ಗ್ಯಾಪ್ ಇರೋದ್ರಿಂದ ನೀವು ಫಿನಿಶಿಂಗ್ ಮಾಡಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆವಾಗ ನೀವು ಏನು ಮಾಡಬೇಕಂದ್ರೆ, ಈ ಸೈಡಲ್ಲಿ ಗ್ಯಾಪ್ ಕಾಣ್ತಾ ಇದೆ ಅಲ್ವಾ, ಅಲ್ಲೂ ಕೂಡ ನೀವು ಹೆವಿಯಾಗಿ ನೀವು ಕ್ರೀಮ್ನ ಯೂಸ್ ಮಾಡೋದ್ರಿಂದ ಈ ರೀತಿಯಾಗಿ ಫಿಲಪ್ ಮಾಡಿ ಪರ್ಫೆಕ್ಟಾಗಿ ನೀವು ಇದನ್ನು ಫಿಲಪ್ ಮಾಡೋದ್ರಿಂದ ನಿಮಗೆ ಫಿನಿಶಿಂಗ್ ಕೂಡ ಮಾಡಲಿಕ್ಕೆ ತುಂಬಾ ಈಸಿ ಆಗುತ್ತೆ. ಎಲ್ಲಿ ಗ್ಯಾಪ್ ಇರುತ್ತೆ ಅಲ್ವಾ, ನೀವು ಅಲ್ಲಿ ಕ್ರೀಮ್ನ ಫಿಲಪ್ ಮಾಡಿ ಕೇಕ್ನ ಕವರ್ ಕೂಡ ಮಾಡ್ಬೋದು. ಅದರ ನಂತರ ನೋಡಿ, ಈ ರೀತಿಯಾಗಿ ಕ್ರೀಮ್ನ ಕವರ್ ಮಾಡಿದ ನಂತರ ನಾನು ಇಲ್ಲಿ ಕ್ರಶ್ ಮತ್ತೊಮ್ಮೆ ಯೂಸ್ ಮಾಡ್ತಾ ಥರ್ಡ್ ಲೇಯರ್ನ ಇಟ್ಟಿದ್ದೇನೆ. ಇದನ್ನು ಕೂಡ ಶುಗರ್ ಸಿರಪ್ನ ಅಪ್ಲೈ ಮಾಡಿ ಥರ್ಡ್ ಲೇಯರ್ಗೆ ನಾವು ಕ್ರಮ್ ಕೋಟಿಂಗ್ ಮಾಡಬೇಕಾಗುತ್ತೆ. ಕ್ರಮ್ ಕೋಟಿಂಗ್ಗೆ ನಾನು ಸ್ವಲ್ಪನೇ ಕ್ರೀಮ್ ಯೂಸ್ ಮಾಡಿ ಕ್ರಮ್ ಕೋಟಿಂಗ್ ಕೂಡ ನಾನು ಇವಾಗ ಕೂಡ ಕ್ರಮ್ ಕೋಟಿಂಗ್ ಇಲ್ಲದೆ ಡೈರೆಕ್ಟಾಗಿ ಕ್ರೀಮ್ ಯಾವತ್ತಿಗೂ ನಾನು ಅಪ್ಲೈ ಮಾಡೋದಿಲ್ಲ. ಈ ರೀತಿಯಾಗಿ ನಾನು ಸ್ವಲ್ಪ ಕ್ರಮ್ ಕೋಟಿಂಗ್ ಮಾಡಿನಿ ನೆಕ್ಸ್ಟ್ ನಾನು ಕ್ರೀಮ್ನ ಅಪ್ಲೈ ಮಾಡೋದು. ನೋಡ್ಬೋದು ಕ್ರಮ್ ಕೋಟಿಂಗ್ ಕೂಡ ಚೆನ್ನಾಗಿ ಆಗಿದೆ. ಕ್ರಮ್ ಕೋಟಿಂಗ್ ಆದ ನಂತರ ನೋಡಿ, ಕ್ರೀಮ್ನ ಚೆನ್ನಾಗಿ ಎಲ್ಲ ಕಡೆನೂ ನಾನು ಅಪ್ಲೈ ಮಾಡಿದ್ದೇನೆ. ಕ್ರೀಮ್ನ ಅಪ್ಲೈ ಮಾಡಿದ ನಂತರ ಇಲ್ಲಿ ಕ್ರೀಮಲ್ಲಿ ನಾನು ಯಾವುದೇ ರೀತಿಯಾದ ಕಲರ್ನ ಯೂಸ್ ಮಾಡ್ತಾ ಇಲ್ಲ. ನಾನು ವೈಟ್ ಕ್ರೀಮ್ನೇ ಚೆನ್ನಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡಿ ಇದನ್ನು ನಾನು ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗ್ತದೆ. ನಾನು ಇಲ್ಲಿ ನೈಫ್ನ ಸಹಾಯದಿಂದ ಈ ಕ್ರೀಮ್ನ ಎಲ್ಲ ಕಡೆನೂ ಚೆನ್ನಾಗಿ ಸ್ಪ್ರೆಡ್ ಮಾಡಿದ್ದೇನೆ. ಅದರ ನಂತರ ನೋಡಿ, ಇಲ್ಲಿ ಫಿನಿಶಿಂಗ್ ಮಾಡಲಿಕ್ಕೆ ನಾನು ಸ್ಕ್ರ್ಯಾಪರ್ನ ಯೂಸ್ ಮಾಡ್ತಾ ಇದ್ದೇನೆ. ಸ್ಕ್ರ್ಯಾಪರ್ನ ಯೂಸ್ ಮಾಡಿ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ಫಿನಿಶಿಂಗ್ ಕೂಡ ಮಾಡ್ಕೋಬೇಕು. ಸ್ಕ್ರ್ಯಾಪರ್ನ ಯೂಸಿಂದ ಫಿನಿಶಿಂಗ್ ಆದ ನಂತರ ನೋಡ್ಬೋದು ನೀವು ಇಲ್ಲಿ ಸ್ವಲ್ಪನೇ ಯಾವುದೇ ರೀತಿಯಾದ ಕಲರ್ನ ಬೇಕಂತ ಇದ್ರೆ, ಇಲ್ಲ ಆದರೆ ಹೊಸದು ಏನಾದರೂ ಕಲಿಬೇಕಂತ ಇದ್ದರೆ ಈ ಟಿಪ್ಸ್ ಕೂಡ ನೀವು ಯೂಸ್ ಮಾಡ್ಬೋದು. ಸ್ವಲ್ಪನೇ ಕ್ರೀಮ್ ತೆಗೆದುಕೊಂಡು ಅದಕ್ಕೆ ನೀವು ಯಾವುದಾದ್ರೂ ಕಲರ್ ಬೇಕಲ್ವಾ, ಅದಕ್ಕೆ ಕಲರ್ನ 3-4 ಡ್ರಾಪ್ ಅಷ್ಟು ಆ ಕಲರ್ನ ಆ್ಯಡ್ ಮಾಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನೀವು ಕ್ರೀಮ್ ಅಪ್ಲೈ ಮಾಡಿದ ನಂತರ ನೀವು ಮೇಲಕ್ಕೆ ಸ್ವಲ್ಪ ನೈಫ್ನ ಸಹಾಯದಿಂದ ಈ ರೀತಿಯಾಗಿ ನೀವು ಕಲರ್ನ ಅಂದರೆ ಕ್ರೀಮ್ನ ಅಪ್ಲೈ ಮಾಡೋದ್ರಿಂದ
ತುಂಬ ಕಡಿಮೆ ಪ್ರಮಾಣದಲ್ಲಿ ನೀವು ಕಲರ್ ಕೂಡ ಯೂಸ್ ಆಗುತ್ತೆ. ಅದೇ ರೀತಿಯಾಗಿ ಕಾಣಲಿಕ್ಕೆ ಕೂಡ ಅಷ್ಟೇ ಚೆನ್ನಾಗಿ ಕೇಕ್ ಕೂಡ ಕಾಣುತ್ತೆ. ನೋಡ್ಬೋದು, ಇಲ್ಲಿ ನೋಡ್ಬೋದು ಕ್ರೀಮ್ನ ಈ ರೀತಿಯಾಗಿ ನಾನು ಅಪ್ಲೈ ಮಾಡಿದ ನಂತರ ಇದನ್ನು ಮತ್ತೊಮ್ಮೆ ಸ್ಕ್ರ್ಯಾಪರನ್ನು ಕ್ಲೀನ್ ಮಾಡಿಕೊಂಡು ಈ ರೀತಿಯಾಗಿ ನಾವು ಇದನ್ನು ಚೆನ್ನಾಗಿ ಕ್ರೀಮ್ನ ಅಪ್ಲೈ ಮಾಡಿದ್ದೇನೆ. ಅಂದರೆ ಹಾಫ್ ಸೈಡಲ್ಲಿ ನಮಗೆ ಬ್ಲೂ ಕಲರ್ನ ಆಗಿದೆ, ಹಾಫ್ ಸೈಡಲ್ಲಿ ವೈಟ್ ಇದೆ. ಅದರ ನಂತರ ನೋಡಿ ನಾನು ಇದೇ ಸ್ಕ್ರ್ಯಾಪರ್ನ ಕ್ಲೀನ್ ಮಾಡಿಕೊಂಡು ಈ ರೀತಿಯಾಗಿ ಜಿಗ್ಜ್ಯಾಗ್ ರೀತಿಯಲ್ಲಿ ಡಿಸೈನ್ನ ಕ್ರಿಯೇಟ್ ಮಾಡಿದ್ದೇನೆ. ಈ ರೀತಿಯಾಗಿ ಸಿಂಪಲ್ ಆಗಿ ಇರುವಂಥ ನೀವು ಟೂಲ್ಸ್ಗಳನ್ನು ಯೂಸ್ ಮಾಡಿ ಹೊಸ ಹೊಸ ಡಿಸೈನ್ಗಳನ್ನು ಕೂಡ ಕೇಕಲ್ಲಿ ನೀವು ಮಾಡಬಹುದು. ಅದರ ನಂತರ ನೋಡಿ ನಾನು N1 ನೋಸಲ್ನ ಯೂಸ್ ಮಾಡಿ ಇದೇ ಡೈಲಿಯಲ್ಲಿ ಯೂಸ್ ಮಾಡುವಂಥ ಸಿಂಪಲ್ ರೋಸ್ನ ಕ್ರಿಯೇಟ್ ಮಾಡಿದ್ದೇನೆ. ಅದರ ನಂತರ ನೋಡಿ ಇದೇ ರೀತಿಯಾಗಿ ಸಿಂಪಲ್ ಆಗಿ ಡಿಸೈನ್ನ ಕ್ರಿಯೇಟ್ ಮಾಡಿ ಲಾಸ್ಟಲ್ಲಿ ನಾನು ಬಾರ್ಡರ್ ಲೈನ್ ಕೂಡ ಇದೇ ಸ್ಟಾರ್ ನೋಸಲ್ನಿಂದ ಕಂಪ್ಲೀಟ್ ಮಾಡಿದ್ದೇನೆ. ಇದೇ ರೀತಿಯಾಗಿ ನೀವು ಹೊಸ ಹೊಸ ಟಿಪ್ಸ್ಗಳನ್ನು ಕಲಿಬೇಕಂತ ಇದ್ರೆ, ಕೇಕ್ನ ಕಲಿಬೇಕಂತ ಇದ್ದರೆ ಎಲ್ಲಕ್ಕಿಂತ ಮೊದಲಾಗಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮಗೆ ಏನಾದರೂ ಕ್ವಶನ್ಸ್ಗಳು ಇದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ. ಕಮೆಂಟಲ್ಲಿ ನಿಮಗೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ಇಲ್ಲ ಅಂದರೆ ನಿಮಗೋಸ್ಕರ ವಿಡಿಯೋ ಕೂಡ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಇದೇ ರೀತಿಯಾದ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯಾಗಿ ನೀವು ಮನೆಯಲ್ಲೇ ಕೂತು ಫ್ರೀಯಾಗಿ, ನಿಮಗೆ ಯಾವುದೇ ರೀತಿಯಾದ ಕೇಕ್ ಕ್ಲಾಸ್ಗಳು ಯಾರೂ ಕೂಡ ಹೇಳೋದಿಲ್ಲ, ಆದರೂ ಕೂಡ ನಾನು ಫ್ರೀಯಾಗಿ ಕಂಪ್ಲೀಟ್ ಡೀಟೇಲ್ ವಿಡಿಯೋ ಅಲ್ಲಿ ನಿಮಗೋಸ್ಕರ ಕೇಕ್ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇರ್ತೀನಿ. ಆದಷ್ಟು ಹೆಚ್ಚಿಗೆ ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.